ಇವತ್ತಿನ ಬಕ್ರೀದ್ ಹಬ್ಬದ ಶಾಂತಿ ಸಭೆಗೆ ಆಗಮಿಸಿದಂಥ ನಮ್ಮ ಗೋಕಾಕ್ ಶಹರ ಮತ್ತು ಗ್ರಾಮೀಣ ನಮ್ಮೆಲ್ಲ ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರಿಗೆ ನಮ್ಮ ಇಲಾಖೆಯಿಂದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಪರವಾಗಿ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಬಯಸುತ್ತೇನೆ. ಇವತ್ತಿನ ಈ ಉದ್ದೇಶ ಏನಪ್ಪ ಅಂತಂದರೆ ಬಕ್ರೀದ್ ಸುಮಾರು ನಾವು ನೋಡಿದಂಗೆ 2019ರಿಂದ ನೋಡ್ತಾ ಇದ್ದೇವೆ. ಯಾವುದೇ ಬಕ್ರೀದ್ ಹಬ್ಬದಲ್ಲಿ ನಮ್ಮ ಗೋಕಾಕ್ ಇರ್ಬೋದು, ಶಹರ ಮತ್ತು ಗ್ರಾಮೀಣ ಭಾಗದಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಈ ವರ್ಷ ಆಗೋದಾಗ ಎಲ್ಲರೂ ಮುಂಜಾಗ್ರತವಾಗಿ ಏನು ಅಂದರೆ ಯಾವುದೇ ಕೋಮು ಗಲಭೆ ಸೃಷ್ಟಿ ಮಾಡಿದೆ, ಒಂದು ಧರ್ಮ ಜಾತಿಗಳ ನಡುವೆ, ಒಂದು ಧರ್ಮಗಳ ಆ ಥರ ಒಂದು ಸಾಮಾಜಿಕ ಇಂಟರ್ನೆಟ್ ಮುಖಾಂತರ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ವಾಟ್ಸಪ್ಪಲ್ಲಿ ಯಾವುದೇ ರೀತಿ ಪ್ರಚೋದನಕಾರಿಯಾಗಿ ಕೋಮು ವರ್ತನೆ, ಕೋಮು ಸೌಹಾರ್ದತೆ ಒಂದು ಧಕ್ಕೆ ಉಂಟು ಮಾಡದೆ ಒಂದು ಹಬ್ಬ ಒಂದು ಭಕ್ತಿಯಿಂದ ಮಾಡಬೇಕು ಅಂತ ಹೇಳ್ತಾರೆ. ಇದು ಬಕ್ರೀದ್ ಅಂದರೆ ಒಂದು ತ್ಯಾಗದ ಹಬ್ಬ. ಸೊ ಇಲ್ಲಿ ಏನಂದರೆ ರಕ್ತ ಹರಿಸಬೇಕು, ಮೋಸ ಕೊಡಬೇಕು ಅಂತ ಏನಿರೋದಿಲ್ಲ. ಇದಂದರೆ ಒಂದು ದಾನ ಮತ್ತು ಧರ್ಮನಿಷ್ಠೆ, ಕೊಡ್ಬೇಕಂತ ಹೇಳಿದ್ದಾರೆ. ಪುರಾಣ ನಿಜ ಹೇಳಿದ್ದಾರೆ. ಸೊ ನೀವು ಮೋಸ ಕೊಡಬೇಕು, ರಕ್ತ ಕೊಡಬೇಕು ಅಂತ ಎಲ್ಲೂ ಹೇಳಿಲ್ಲ. ಸೊ ಒಂದು ನಿಷ್ಠೆ ಮತ್ತು ಸಹಾಯ ಅಂದರೆ ಈ ಉದ್ದೇಶ ಏನಪ್ಪ ಅಂತಂದರೆ ಬಡವ್ರಿಗೆ ಸಹಾಯ ಆಗಲಿ. ಯಾವ ದೊಡ್ಡವರಲ್ಲ ಸಣ್ಣವರಲ್ಲ. ಈ ಬಕ್ರೀದ್ ಹಬ್ಬ ವಿಶೇಷ ಅಂತಂದರೆ ಸಹಾಯ ಮಾಡೋದು. ಇದರಲ್ಲಿ ಯಾರಾದರೂ ಒಂದು ಆರ್ಥಿಕವಾಗಿ ಹಿಂದುಳಿದವರನ್ನು ಅವರಿಗೆ ಅವ್ರ ಮನೆ ಸಮಸ್ಯೆಯನ್ನು ಸಾಲ್ವ್ ಮಾಡೋದಂತ ಧರ್ಮ ಇದು ಬಕ್ರೀದ್ ಹಬ್ಬ ಇದೆ. ಸೊ ಎಲ್ಲರಿಗೆ ತಾವು ಬೆಳಗ್ಗೆ ನಮಾಜ್ ಮಾಡಿಕೊಂಡು ಅದೇನಿದೆ ಅಂತ ಪ್ರೊಸೀಜರ್ನ ಮಾಡ್ಕೊಳ್ಳಿ. ಯಾವುದೇ ರೀತಿಯಾಗಿ ಏನೋ ಇವು ತ್ಯಾಗ ಇದು ಮಾಡ್ಕೊಳ್ಳೋದು ಬೇಡ, ಅವ್ರಿಗೆ ಹೇಳೋದು ಬೇಡ. ಸೊ ಅದ ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಥ್ಯಾಂಕ್ ಯು. ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಶೀರ್ವಾದ ಸಿಪಿಐ ಸಾಹೇಬರೇ, ಗ್ರಾಮೀಣ ಠಾಣೆ PSI ವಾಲಿಕರ್ ಅವರೇ, ಗೌರಿಶಂಕರ್ ಅವರೇ, ಹಾಗೂ ನಮ್ಮ ರಮಣಪ್ಪ ಕೃಷ್ಣರ್ ಅವರೇ, ಹಾಗೂ ಹಿಂದೂ ಮತ್ತು ಮುಸ್ಲಿಂ ಮುಖಂಡರು ಈ ಸಭೆಗೆ ಹಾಜರಾದಂಥ ತಮಗೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ, ಈ ಕಾರ್ಯಕ್ರಮ ಬಕ್ರೀದ್ ಹಬ್ಬದ ಶಾಂತಿ ಸಭೆ ಗೋಕಾಕ್ ಶಹರ ಮತ್ತು ಗೋಕಾಕ್ ಗ್ರಾಮೀಣ ಠಾಣೆಗೆ ಸಂಬಂಧಪಟ್ಟಂಗೆ ಶಾಂತಿ ಸಭೆ ಹಾಕ್ಕೊಂಡಿವಿ. ಶಾಂತಿ ಸಭೆ ಎದಕ್ಕೆ ಮಾಡ್ಕೊಂಡು ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಶಾಂತಿ ಸಭೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಮಾಡ್ತೀವಿ. ಆದರೆ ಗೋಕಾಕ್ ಶಹರದಾಗ ಅಂತ ಶಾಂತಿ ಕದಡುವಂಥ ಘಟನೆಗಳು ಯಾವುದೂ ಇಲ್ಲ, ಹಿಂದೆ ಯಾವಾಗೂ ಆಗಿಲ್ಲ. ಹಿಂದೂ ಮುಸ್ಲಿಂ ಎಲ್ಲರೂ ಅಂತಂದ್ರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ನೀವೆಲ್ಲರೂ ಶಾಂತಿಯಿಂದ ಹಬ್ಬ ಮಾಡ್ತಾರೆ ನಮ್ಗೆ ಭರವಸೆ ಇದೆ. ಆದರೂ ಕೂಡ ಕೆಲವೊಂದು ಕಿಡಿಗೇಡಿಗಳು ಎಲ್ಲೋ ಕೂತಿರ್ತಾರೆ, ಸೋಷಿಯಲ್ ಮೀಡಿಯಾದಾಗ ಯಾವುದೋ ಒಂದು ಪೋಸ್ಟ್ ಹಾಕ್ತಾರೆ. ಆ ಪೋಸ್ಟಿಂದ ಎರಡು ಧರ್ಮಗಳ ನಡುವ, ಎರಡು ಸಮುದಾಯಗಳ ನಡುವ ಯಾವುದೇ ರೀತಿ ಗಲಭೆ ಆಗಬಾರ್ದು, ಯಾವುದೇ ರೀತಿ ಜಗಳ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಯಾರು ಆ ರೀತಿ ಮಾಡ್ತಿರ್ತಾರೆ ಅವರಿಗೆ ನಿಮ್ಮೆಲ್ಲರ ಮೂಲಕ, ಇಲ್ಲೇನು ಹಿರಿಯರು ಬಂದಿದ್ದಾರೆ, ನಿಮ್ಮೆಲ್ಲರ ಮೂಲಕ ಅವರಿಗೆ ಸೂಚನೆ ಮುಗಿಸ್ಬೇಕು. ಈ ಸರ್ಕಾರದ ನಿಯಮಗಳು ಏನಿದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ಆ ನಿಯಮಗಳನ್ನು ಪಾಲಿಸ್ಕೊಂಡು ನೀವೆಲ್ಲರೂ ಶಾಂತ ರೀತಿಯಿಂದ ಎಲ್ಲರೂ ಸೇರಿ ಹಬ್ಬ ಮಾಡ್ತೀರಿ ಅನ್ನುವಂಥ ಭರವಸೆಯೊಂದಿಗೆ, ಮತ್ತು ಅಲ್ದ ಈ ಕೆಲವೊಂದು ಕಿಡಿಗೇಡಿಗಳು ಇರ್ತಾರೆ. ಯಾರೇ ಆ ರೀತಿ ಮಾಡಿದರೆ ಕಾನೂನು ಯಾರು ಕೈ ತೊಗೊಳ್ತಾರೆ ಅವ್ರ ಮೇಲೆ ಕಠಿಣ ಕ್ರಮ ತಗೋತೀವಿ. ಅವ್ರ ಮೇಲೆ ಯಾವುದೇ ಮುಲಾಜಿಂದ ಪ್ರಕರಣ ದಾಖಲು ಮಾಡಿ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ಮತ್ತು ರೆಗ್ಯುಲರ್ ಆಗಿ ನಾನು ಹೇಳ್ತಿರ್ತೀನಿ, ಈಗ ನಾವು ನಿಮ್ಮ ಅಂತಂದ್ರೆ ಜಗಳ ಆಯ್ತು, ಇಬ್ಬರು ನಡಗಿನ ಜಗಳ ಆಯ್ತು, ಅದು ಬೇರೆ. ಮತ್ತು ಬಕ್ರೀದ್ ಹಬ್ಬ ಆಯ್ತು, ರಂಜಾನ್ ಆಯ್ತು, ಗಣಪತಿ ಆಯ್ತು, ಇಂಥ ಹಬ್ಬ ಸಾರ್ವಜನಿಕ ಏನು ಹಬ್ಬಗಳು ಮಾಡ್ತಾರೆ, ಎಲ್ಲರೂ ಕೂಡಿ ಮಾಡುವಂಥ ಹಬ್ಬಗಳಿದ್ದಾಗ ಯಾರೇ ಅಲ್ಲಿ ಏನಾದ್ರು ದುಂಬಡಿ ಮಾಡಿದ್ರಂದ್ರೆ ಅವ್ರನ್ನ ಏನು ಮಾಡ್ತೀವಿ ನಾವು ರೌಡಿ ಸೀಟ್ ಅಂತ ತಿಂತೀವಿ. ಒಂದು FIR ಆದ್ರೆ ಮುಂದೆ ರೌಡಿ ಸೀಟ್ ಆಗ್ತೀವಿ. ಅದು ರೆಗ್ಯುಲರ್ ಆಗಿ ಉಳಿದು ರೌಡಿ ಸೀಟ್ ಆದ ತಕ್ಷಣ ಅವ್ರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಅವ್ರನ್ನ ನಾವು ನಿಗಾ ವಹಿಸೋದು ಅವಶ್ಯಕತೆ. ಯಾಕೆ ನಿಗಾ ವಹಿಸ್ತೀವಿ? ಅವ್ರು ಮಾಡುವಂಥ ಆ್ಯಕ್ಟಿವಿಟೀಸ ಸಮುದಾಯದ ಮೇಲೆ ಪರಿಣಾಮ ಬೀರುವಂಥ ಆ್ಯಕ್ಟಿವಿಟೀಸ್ ಇರ್ತಾವೆ. ಆ ರೀತಿ ಆಗಲಾರ್ದಂಗೆ ನಾವು ನಿಗಾ ವಹಿಸುವಂಥ ಅವಶ್ಯಕತೆ ಗೊತ್ತಿದೆ. ಅದಕ್ಕೆ ಯಾರೂ ಅವಕಾಶ ಕೊಡಬೇಡ್ರಿ. ಎಲ್ಲರೂ ಶಾಂತ ರೀತಿಯಿಂದ ನಮ್ಮ ಪೊಲೀಸರಿಗೆ ಸಹಕಾರ ನೀಡಿ. ಪೊಲೀಸರು ಯಾವನು ಮಾಡಲಾರ್ದಂಥ ಸಲಹೆ ಸೂಚನೆ ನೀಡಂಗಿಲ್ಲ. ಎಲ್ಲ ಕಾನೂನುಬದ್ಧವಾದಂಥ ಸಲಹೆ ಸೂಚನೆ ನೀಡಿರ್ತಾರೆ. ಅವನ್ನ ನೀವು ಪಾಲಿಸ್ಕೊಂಡು ನಮ್ಮೊಂದಿಗೆ ಸಹಕಾರ ನೀಡಿ ಶಾಂತ ರೀತಿಯ ಹಬ್ಬ ಮಾಡ್ತೀರಿ ಅನ್ನುವ ಭರವಸೆಯೊಂದಿಗೆ, ಮತ್ತು ಯಾರು ಕಿಡಿಗೇಡಿತನ ಮಾಡ್ತಾರೆ ಅವ್ರನ್ನ ಕಠಿಣ ಕ್ರಮ ತಗೋದು ಅನ್ನುವಂಥ ಹೇಳಿಕೆಯೊಂದಿಗೆ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.